ಏನಪ್ಪ ಇವತ್ತಿನ ಬ್ಲಾಗ್ ಅಂದರೆ ಇವತ್ತೊಂಥರ ಬೋರಿಂಗ್. ಸೊ ನಾನು ಬೇಬಿ ಮೇಕಪ್ ಆರ್ಟಿಸ್ಟ್, ಸಂಧ್ಯಾ ಮೇಕಪ್ ಆರ್ಟಿಸ್ಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತಿನ ಬ್ಲಾಗ್ ಅಂದರೆ ಇವತ್ತು ಸಿಂಪಲಾಗಿ ನನ್ನ ಮನೆಯೆಲ್ಲ ಯಾವ ಥರ ಕ್ಲೀನ್ ಮಾಡ್ಕೋತೀನಿ. ಆ್ಯಂಡ್ ಇಲ್ಲಾಂದ್ರೆ ತುಂಬ ಜನ ವೀಡಿಯೋದಲ್ಲಿ ನೋಡ್ತಾನೆ ಇರ್ತೀರಾ, ನನಗೆ ಏನು ಮಾಡಬೇಕು ವೀಡಿಯೋಸ್ ಅಂತ ಗೊತ್ತಾಗಲಿಲ್ಲ. ಸೊ ನಾರ್ಮಲಾಗಿ ಎಲ್ಲರೂ ಹೇಗೆ ಮಾಡ್ತಾರೋ ನಾನು ಅದೇ ಥರ ವೀಡಿಯೋನ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತೊಂದು ಚಿಕನ್ ರೆಸಿಪಿ ಕೂಡ ಮಾಡಬೇಕು. ಆ್ಯಂಡ್ ಇವತ್ತಿನ ದಿನ ಹೇಗೆಲ್ಲ ಇರುತ್ತೆ ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ನಮ್ಮ ಬೇಬಿಗೆ ಬೇರೆ ಹ್ಯಾಪಿ ಬರ್ಡೇ ಇದೆ. ಸೊ ಲೆಟ್ ಸ್ಟಾರ್ಟ್ ಗಾಯ್ಸ್. ಲೇಟ್ ಆಗಿಬಿಟ್ಟಿದೆ, ಚಿಕನ್ ಮಾಡಬೇಕು, ಇನ್ನೂ ಮನೆ ಕೆಲಸ ಇಲ್ಲ ಇದೆ, ಎಲ್ಲ ಮಾಡೋಣ ಹಂಗೆ ಮಾತಾಡಿಕೊಂಡು. ನಾರ್ಮಲ್ ಹೆಂಗಿರುತ್ತೆ ನಮ್ಮ ಲೈಫ್ ಅಂತ. ಲೆಟ್ ಸ್ಟಾರ್ಟ್. ಸೊ ಸಾರಿ ಗಾಯ್ಸ್, ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಬಿಕಾಸ್ ತುಂಬಾ ಕೋಲ್ಡ್ ಆಗಿಬಿಟ್ಟಿದೆ ನನಗೆ, ಪಾಪುಗೆ, ಎಲ್ಲರಿಗೂ, ಆಲ್ಮೋಸ್ಟ್ ಯಾರಿಗೂ ಹುಷಾರಿಲ್ಲ. ಸೊ ವಾಯ್ಸ್ ಓವರ್ ಹಿಂಗೆ ಇರುತ್ತೆ. ಏನಾದ್ರು ರಾಂಗಾಗಿ ಕೇಳಿಸ್ತಿದೆ, ತಪ್ಪಾಗಿ ತಿಳ್ಕೊಬೇಡಿ. ಆ್ಯಂಡ್ ಇವತ್ತಿನ ದಿನ ನಂದು ಹೇಗಿರುತ್ತೆ, ನಾನು ತುಂಬ ದಿನ ಆಗಿತ್ತು. ಆ್ಯಂಡ್ ಆಲ್ಮೋಸ್ಟ್ ನಾನು ಈ ಥರ ವೀಡಿಯೋಸ್ ಯಾವುದೂ ಮಾಡೇ ಇರಲಿಲ್ಲ. ಅದಕ್ಕೋಸ್ಕರ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ಒಂದು ವೀಡಿಯೋನಾದರೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬಿಕಾಸ್ ತುಂಬ ಅದು ಇದು ಹೊರಗಡೆ ಹೋಗೋದೇ ವೀಡಿಯೋಸ್ ಜಾಸ್ತಿ ಆಗಿಬಿಟ್ಟಿತ್ತು. ಮಾರ್ನಿಂಗ್ ಟಿಫನೆಲ್ಲ ಆದಮೇಲೆ ನಾನು ಮನೆ ಕೆಲಸ ಮಾಡ್ಕೊಳ್ಳೋದು. ಇವಾಗ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ಕಸ ಎಲ್ಲ ಹೊಡೆದ್ಬಿಡೋಣ ಅಂತ ಸೋಫಾ ಸೆಟ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆವತ್ತಿನ ದಿನ ಆ್ಯಕ್ಚುಲಿ ಸಂಡೇ, ಸೊ ಪಾಪಕ್ಕೂ ಕೂಡ ಸ್ಕೂಲ್ ಇರಲಿಲ್ಲ. ಯಾರಾದರೂ ಮನೇಲಿದ್ದರೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ. ನನಗಂತೂ ಏನಾದರೂ ಪಾಪು ಸ್ಕೂಲ್ಗೆ ಹೋಗಿ ಅವರು ಆಫೀಸ್ಗೆ ಹೋಗ್ಬಿಟ್ರೆ ನನ್ನಂಥ ಸೋಂಬೇರಿ ನಿಮಗೆಲ್ಲೂ ಸಿಗೋಲ್ಲ. ಸುಮ್ಮನೆ ಕುತ್ಕೊಬಿಡ್ತೀನಿ ಫೋನ್ ನೋಡಿಕೊಂಡು. ಇವತ್ತು ಪಾಪು ಇಲ್ಲಲ್ಲ ಅಂತೇಳಿ ಅವಳ ಜೊತೆ ಮಾತಾಡಿಕೊಂಡು ಬೇಗ ಇವತ್ತಾದರೂ ಕೆಲಸ ಮಾಡೋಣ, ವೀಡಿಯೋಸ್ ಕೂಡ ಮಾಡ್ಬೋದು ಅಂತ ಮಾಡ್ತಾಯಿದ್ದೀನಿ. ಆಗಿದೆ. ಇವಾಗ ಪಾತ್ರೆ ವಾಶ್ ಮಾಡಬೇಕು. ಬನ್ನಿ, ಸ್ವಲ್ಪ ಪಾತ್ರೆ ಇದೆ, ತೋರಿಸ್ತೀನಿ. ಪಾತ್ರೆನ ಯಾವ ಥರ ವಾಶ್ ಮಾಡ್ತೀನಿ ಅಂತ ನೋಡಬೇಕಾ? ಇವಾಗ ಕಸ ಎಲ್ಲ ಗುಡ್ಸಾಗಿತ್ತು. ಸೊ ಪಾಪುಗೆ ಅಲ್ಲಿ ಪೇಂಟ್ ಮಾಡು ಅಂತ ಹೇಳಿಬಿಟ್ಟು ನಾನಿವಾಗ ಬಂದು ಪಾತ್ರೆ ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ಮನೇಲಂತೂ ಫಸ್ಟು ನೀವು ಸಿಂಕ್ನ ಕ್ಲೀನ್ ಮಾಡ್ಕೊಬಿಟ್ರೆ ಮನಸ್ಸಂತೂ ತುಂಬ ನೆಮ್ಮದಿಯಾಗಿರುತ್ತೆ. ನನಗೆ ಒಂಚೂರು ಪಾತ್ರೆ ನೋಡ್ಬಿಟ್ರಂತೂ ಫುಲ್ಲು ಒಂಥರ ಅವತ್ತಿನ ಮೂಡೇ ಆಫ್ ಆಗಿಬಿಡುತ್ತೆ. ಈ ಚಳಿಲಂತೂ ಪಾತ್ರೆ ತೊಳೆಯೋದು ಅಂದ್ರೇ ಕಷ್ಟ ಆಗಿಬಿಡುತ್ತೆ. ಆದರೂ ಏನೂ ಮಾಡೋಕ್ಕಾಗಲ್ಲ ಅಂತ ನಾನೇ ಸ್ಟ್ರಾಂಗ್ ಮೈಂಡ್ ಸೆಟ್ ಮಾಡಿಕೊಂಡು ಬೇಗ ಆದಷ್ಟು ಕೆಲಸಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ನೋಡಿ, ಪಾತ್ರೆ ಎಲ್ಲ ತೊಳೆಯೋಷ್ಟರಲ್ಲಿ ನಮ್ಮ ಬೇಬಿ ಪಾಪ ಕುತ್ಕೊಂಡು ಅವಳೇ ಬರ್ಕೊತಾ ಇದ್ದಾಳೆ. ಸೊ ಏನನ್ಸುತ್ತೆ, ಒಬ್ರೊಬ್ರಿಗೆ ಏನನ್ಸುತ್ತೆ ಅಂದರೆ ಅತ್ತೆ ಇದ್ದರೆ ಅಯ್ಯೋ ಯಾರಪ್ಪ ಅವ್ರ ಜೊತೆ ಇರ್ತಾರೆ, ಅತ್ತೆ ಮಾವ ಜೊತೆ ಅಂತ ಅನಿಸುತ್ತೆ. ನನಗೆ ಅಯ್ಯೋ ನಮ್ಮ ಅತ್ತೆ ಮಾವ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ, ಪಾಪುನಾದರೂ ನೋಡ್ಕೊತಾ ಇದ್ರು ಅಂತ ಆ ಥರ ಫೀಲಿಂಗು. ಏನೋ ಅಂತಾರಲ್ಲಪ್ಪ, ಅಲ್ಲಿದ್ದರೆ ಕಡಲೆ ಇರಲ್ಲ, ಕಡಲೆ ಇದ್ದರೆ ಹಳ್ಳಿರಲ್ಲ, ಆ ಥರ ಕತೆ ಆಯಿತು. ನಾನಂತೂ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಅವ್ರನ್ನ. ಅವ್ರು ಇದ್ದಿದ್ರಂತೂ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ನನಗೆ ಚಿಕ್ಕ ವಯಸ್ಸಿಂದ ತುಂಬಾ ಫ್ಯಾಮಿಲಿ ಜೊತೆ ಇದ್ದೇ ಅಭ್ಯಾಸ. ಅದಕ್ಕೋಸ್ಕರ ಮನೆ ತುಂಬ ಜನ ಇದ್ದರೆ, ಅದು ಎಸ್ಪೆಷಲಿ ಮಕ್ಕಳಿರೋ ಮನೆಯಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಮಕ್ಕಳನ್ನ ಎತ್ಕೋತಿದ್ರೆ ಎಷ್ಟು ರಿಲೀಫ್ ಅನಿಸುತ್ತೆ ಗೊತ್ತಾ. ನೀವು ಒಬ್ಬರೇ 24 ಗಂಟೆ ಅವ್ರನ್ನ ಹ್ಯಾಂಡಲ್ ಮಾಡಬೇಕು ಅಂದರೆ ತುಂಬ ಮೆಂಟಲಿ ಪ್ರೆಷರ್ ಆಗಿಬಿಡುತ್ತೆ. ಸೊ ಗಾಯ್ಸ್, ಇವಾಗ ಪಾಪುನ ಕೂಡ ಮಲಗಿಸಿದ್ದೀನಿ. ಇವಾಗ ಚಿಕನ್ ಮಾಡಬೇಕು. ಎದ್ದೇಳಷ್ಟರಲ್ಲಿ ಪಟಾಪಟ್ ಅಂತ ಬೇಗ ಮಾಡಬೇಕು. ಒಂದು ಹಾಫ್ ಆನ್ ಅವರಲ್ಲಿ ಎಷ್ಟಾಗುತ್ತೋ ಅಷ್ಟು ರೆಸಿಪಿ ಅಷ್ಟೊಂದು ತೊಳೆದಿದೆ. ಅದಕ್ಕೋಸ್ಕರ ಇನ್ನೂ ಇವತ್ತು ತುಂಬ ಕೆಲಸಗಳಿದೆ. ಸೊ ಬನ್ನಿ, ಇವತ್ತಿನ ಚಿಕನ್ ರೆಸಿಪಿನ ಮಾಡೋಣ. ಆ್ಯಂಡ್ ಅತ್ತೆ ಮಾವ ಅಂತ ಇದ್ದರೆ ಬರೀ ಮಗು ನೋಡ್ಕೋತಾರೆ ಆ ಥರ ಅಲ್ಲ, ಒಂಥರ ಎಮೋಷ್ನಲಿ ಸಪೋರ್ಟ್ ಇರಬೇಕು. ಮನೇಲಿ ದೊಡ್ಡವರು ಅಂತ ಇದ್ದರೆ ತುಂಬ ಜವಾಬ್ದಾರಿಗಳು ಬರುತ್ತೆ, ದೊಡ್ಡವರಿದ್ದಾರಲ್ಲ ಅಂತ ಭಯ ಇರುತ್ತೆ.
ನನ್ನ ಒಪಿನಿಯನ್ ಪ್ರಕಾರ ಅಷ್ಟೇ ನಾನು ಹೇಳ್ತಿರೋದು. ಆಮೇಲೆ ದಯವಿಟ್ಟು ಯಾರು ಕೆಟ್ಟಾಗೆಲ್ಲ ಕಮೆಂಟ್ ಹಾಕೋದಕ್ಕೆ ಬರಬೇಡಿ. ಸೊ ಇವಾಗ ನಾನು ಚಿಕನ್ಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಲಾಂಗ್ ಬ್ಯಾಕ್ ನಮ್ಮ ಅಮ್ಮವ್ರ ಮನೇಲಿ ಇದನ್ನು ವೀಡಿಯೋ ಮಾಡಿದ್ದೆ ಅನಿಸುತ್ತೆ. ಇನ್ನೊಂದು ಸಲ ಯಾರ್ಯಾರು ನೋಡಿಲ್ಲ ಅವ್ರು ನೋಡ್ಕೊಂಬಿಡಿ. ಅಷ್ಟೊಂದು ಜನ ಏನು ನ್ಯೂ ಸಬ್ಸ್ಕ್ರೈಬರ್ಸ್ ಇಲ್ಲ. ಯಾರ್ಯಾರು ಇದ್ದೀರಾ ನೋಡ್ತಾ ಇದ್ದೀರಾ ಅವ್ರು ನೋಡ್ಕೊಳ್ಳಿ. ನನ್ನ ಫಾಲೋವರ್ಸ್ ಅಂದು ಎಲ್ಲ ಸೈಲೆಂಟ್ ಫಾಲೋವರ್ಸು, ಯಾರು ಕಮೆಂಟು ಮಾಡಲ್ಲ, ಏನು ಕ್ವಶನ್ಸ್ ಕೂಡ ಕೇಳ್ತಾ ಇಲ್ಲ. ದಯವಿಟ್ಟು ಕೇಳಿ ನಿಮ್ಗೇನಾದರೂ ಅನಿಸಿದ್ರೆ. ಸೊ ಫಸ್ಟ್ ಇವಾಗ ನಾನು ಈ ಆನಿಯನ್ ಇವಾಗ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಾನು ಮಾಡ್ತಿರೋದು ಇವತ್ತು ಗ್ರೀನ್ ಚಿಕನ್ನು. ಈಸಿನೇ ಇದು, ಬೇಗ ಒಂದು ಹಾಫ್ ಆನ್ ಅವರ್ಲೆಲ್ಲ ಆಗಿಬಿಡುತ್ತೆ. ಇವಾಗ ಆಯಿಲಲ್ಲಿ ಫ್ರೈ ಆದಮೇಲೆ ಇವಾಗ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು, ಅದು ಎಣ್ಣೆ ಬಿಡೋವರೆಗೂ. ಸೊ ಇದು ನಮ್ಮೂರ ಕಡೆ ನಮ್ಮ ಅಮ್ಮವರೆಲ್ಲ ಅವಾಗ ಮಾಡಬೇಕಾದ್ರೆ ಅರ್ಶಿನ ಈರುಳ್ಳಿಲಿ ಹುರಿದಿರೋದು ಅಂತ ಕೊಡ್ತಾಯಿದ್ರು. ನಾವು ಅವಾಗ ಚಿಕ್ಕ ವಯಸ್ಸಲ್ಲೆಲ್ಲ ಬೇಕು ಅಂತ ಹಠ ಮಾಡ್ತಿದ್ವಲ್ಲ. ಇದು ಚೆನ್ನಾಗಿ ಫ್ರೈ ಮಾಡ್ತಿದ್ರೆ ಹಿಂಗೆ ತಿನ್ನಿಸ್ಬೋದು. ಚಿಕ್ಕ ಮಕ್ಳಿಗೆಲ್ಲ ಅವರು ಖಾರ ತಿನ್ನಲ್ಲ ಅಲ್ವಾ, ಇದನ್ನು ಒಂದು 10-20 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಅದೆಲ್ಲ ನೀಟಾಗಿ ಬೆಂದಮೇಲೆ ಆ ರಸ ಇರುತ್ತಲ್ಲ ಅದ್ರ ಜೊತೆ ಕೊಟ್ಟರೆ ಮಕ್ಕಳು ಕೂಡ ಆರಾಮಾಗಿ ತಿಂತಾರೆ ಖಾರ ಇಲ್ಲದೇ. ಸೊ ಇವಾಗ ಗ್ರೀನ್ ಮಸಾಲಾಗೆ ಫಸ್ಟು ನಾನು ಆಯಿಲ್ ಹಾಕೋತಾ ಇದ್ದೀನಿ. ನೆಕ್ಸ್ಟು ಒಂದು ಆನಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದೆಲ್ಲ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಗೆ ಒಂದು 10-12 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಒಂದು 4 ಗೋಡಂಬಿ ಹಾಕೋತಾ ಇದ್ದೀನಿ. ನಾನೇ ಇದನ್ನು ಸ್ವಲ್ಪ ಮಾಡಿಫೈ ಮಾಡಿದ್ದೀನಿ. ನಾನು ಕೂಡ ಇದನ್ನು ನಮ್ಮ ನೈಬರೊಬ್ಬರು ಹೇಳ್ಕೊಟ್ಟಿದ್ರು, ಫಸ್ಟ್ ಒಬ್ಬರು ಇದ್ದರು ಅವರು. ಇವಾಗ ಚಕ್ಕೆ ಲವಂಗ ಮೆಣಸು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಷ್ಟರಲ್ಲಿ ಸ್ವಲ್ಪ ಏನಪ್ಪ ಹಂಗೆ ಎಲ್ಲ ಮೆಸಿ ಆಗಿತ್ತಲ್ಲ, ವೀಡಿಯೋ ಮಾಡ್ಬೇಕಾದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯೂಶ್ವಲಿ ನಾನು ವೀಡಿಯೋ ಮಾಡಲ್ಲ ಅಂದರೆ ನಾನು ಅಡುಗೆ ಮನೆ ನೋಡಿದ್ರೆ ನೀವೆಲ್ಲ ಓಡೋಗ್ಬಿಡ್ತೀರಾ, ಏನಕ್ಕಪ್ಪ ಸುಳ್ಳು ಹೇಳೋದು, ಅದಕ್ಕೆ ಬೇಗ ವೀಡಿಯೋ ಎಲ್ಲ ಮಾಡ್ತಿದ್ದಲ್ಲ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಇವಾಗ ಫೈನಲ್ ಟೆಚ್ಚು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಇದು ಆರೋದಕ್ಕೆ ಬಿಟ್ಟು ಆಮೇಲೆ ಇದನ್ನು ನೀಟಾಗಿ ಸ್ವಲ್ಪ ತರ್ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಂಡ್ರೆ ರೆಡಿಯಾಗಿಬಿಡುತ್ತೆ. ಸೊ ಈ ಕಡೆ ಚಿಕನ್ ಕೂಡ ಆಲ್ಮೋಸ್ಟ್ ಫ್ರೈ ಆಗಿತ್ತು. ಇವಾಗ ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಬಿಡೋಣ. ಸೊ ಟೊಮೆಟೊ ಎಲ್ಲ ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಬೇಯಕ್ಕೆ ಬಿಡೋಣ. ಇವಾಗ ಇದು ಮಸಾಲೆ ಎಲ್ಲ ಆರಿದೆ, ಅದನ್ನು ಕೂಡ ಇವಾಗ ಒಂದು ಜಾರ್ಗೆ ಶಿಫ್ಟ್ ಮಾಡಿಕೊಂಡು ಫುಲ್ಲು ಏನಪ್ಪ ನೈಸಾಗಿ ಬೇಡ, ಸ್ವಲ್ಪ ತರ್ತರಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಚಿಕನ್ ಗ್ರೀನ್ ಚಾಪ್ಸ್ ಅಂತ ಹೇಳ್ಬೋದು. ಸೊ ಈ ಮಿಕ್ಸರ್ಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಹಾಕೋತಾ ಇದ್ದೀನಿ. ಹಂಗೆ ಸ್ವಲ್ಪ ವಾಟರ್ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋದು. ಆ್ಯಂಡ್ ಈ ಕಡೆ ಚಿಕನ್ಗೆ ಒಂದು 2 ಸ್ಪೂನ್ ಧನಿಯಾ ಪೌಡರ್, ಹಾಗೆ ಒಂದು ಖಾರಕ್ಕೆ ತಕ್ಕಂಗೆ 1 ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಈ ಥರ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10-15 ನಿಮಿಷ ಸ್ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ನಮ್ಮ ಗ್ರೀನ್ ಚಿಕನ್ ಚಾಪ್ಸ್ ರೆಡಿ ಆಗಿಬಿಡುತ್ತೆ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ನೀವು ಕೂಡ ಒಂದು ಸಲ ಡೆಫಿನೆಟಾಗಿ ಟ್ರೈ ಮಾಡಿ, ತುಂಬ ಸಖತ್ತಾಗಿ ಬರುತ್ತೆ. ಆ್ಯಂಡ್ ಇವತ್ತು ಒಂದು ಏನಪ್ಪ ಸರ್ಪ್ರೈಸ್ ಅಂದರೆ, ನಾನು ಹೇಳಲಿಲ್ಲ ಸ್ಟಾರ್ಟಿಂಗಿಂದ, ಇವತ್ತೊಂದು ನನ್ನ ಫಸ್ಟ್ ಮೇಕ್ ಓವರ್ಗೆ ಹೋಗ್ತಾಯಿದ್ದೀನಿ. ಅದಂತೂ ನನ್ನ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಅದನ್ನು ಕೂಡ ಈ ಲಾಸ್ಟಲ್ಲಿ ಆ ವಿಡಿಯೋಸ್ನೂ ಕೂಡ ಆ್ಯಡ್ ಮಾಡಿರ್ತೀನಿ ನೋಡಿ. ಆ್ಯಂಡ್ ಒಂಥರ ಚೆನ್ನಾಗಿತ್ತು. ಅವರು ನನಗೆ ಗೊತ್ತಿರೋರೆ, ನನ್ನ ಫ್ರೆಂಡ್, ಅವ್ರು ತುಂಬ ಹಳೆ ಫ್ರೆಂಡು. ಅವ್ರದ್ದು ಇವತ್ತು ಪೋರ್ಟ್ಫೋಲಿಯೋ ಶೂಟ್ ಇತ್ತು. ನನಗೆ ಅವಾಗಿಂದ ತುಂಬ ಆಸೆ ಇತ್ತು ಇನ್ಸ್ಟಾಗ್ರಾಮ್ ಮಾಡಬೇಕಾದ್ರೆ ನನಗೂ ಈ ಥರ ಮೇಕಪ್ ಮಾಡಿಸ್ಕೋಬೇಕು ಅಂತ. ಸೊ ಅದಂತೂ ಫೈನಲಿ ಕನಸು ನಿಜ ಆಯಿತು ಅಂತಲೇ ಹೇಳ್ಬೋದು. ಸಖತ್ ಖುಷಿ ಆಯಿತು ನೋಡಿ. ಹಂಗೆ ಕಿಚನ್ ಅಡುಗೆ ಎಲ್ಲ ಮಾಡಿಕೊಂಡು ಕಿಚನ್ನು ಕ್ಲೀನ್ ಮಾಡ್ಕೊಂಬಿಟ್ಟೆ. ಈ ಥರ ಯಾವಾಗಲೂ ಕ್ಲೀನಾಗಿದ್ದರೆ ನಂಗೆ ಇಷ್ಟ. ಬಟ್ ನಾನು ದೊಡ್ಡ ಸೋಂಬೇರಿ, ಫಸ್ಟ್ ಹೇಳ್ದಂಗೆ ಜಾಸ್ತಿ ಮಾಡಲ್ಲ. ಬಿಕಾಸ್ ವೀಡಿಯೋ ಮಾಡ್ತಿದ್ದೀನಿ ಅಂತ ಇವತ್ತು ಒಂಚೂರು ಮಾಡಿದ್ದೀನಿ. ಇಲ್ಲ ಅಂದರೆ ಈ ಥರ ಅಂತೂ ಇರ್ತಾರಿಲ್ಲ ನನ್ನ ಚಿಕನ್ ಮಾಡೋಷ್ಟರಲ್ಲಿ ಕಿಚನ್ ಗಜಿ ಬಿಜಿ ಆಗ್ಬಿಟ್ಟು. ಸೊ ನಮ್ಮ ಪಾಪು ಕೂಡ ಇನ್ನೂ ಮಲಗಿದ್ದಾಳೆ. ಹಾಗೆ ಗ್ಯಾಪಲ್ಲಿ ಬೆಂದಿದೆಯಾ ಅಂತ ಚಿಕನ್ ಒಂದು 5 ಸಲ ನೋಡಿದೆ, ಬೆಂದಿದೆ. ಬಟ್ ಟೇಸ್ಟ್ ಹೆಂಗಿರುತ್ತೆ ಅಂತ ಇನ್ನೇನೋ ಒಂದು 10 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಅದನ್ನು ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ಏನಪ್ಪ ಅಂದರೆ ಚಪಾತಿ ಮಾಡ್ಕೊತಾ ಇದ್ದೀನಿ ನಾನು. ಆ್ಯಕ್ಚುಲಿ ಡಯಟ್ ಅಂದ್ಕೊಂಡು ಬರೀ ತಿಂತಾನೇ ಇದ್ದೀನಿ. ಸೊ ಅದಕ್ಕೆ ಇವತ್ತು ಒಂದು ಚಪಾತಿ ಮತ್ತು ಚಿಕನ್ ಕುಕುಂಬರ್ ನಂದು
ಏನೋ ಆಫ್ಟರ್ನೂನ್ ಲಂಚಲ್ಲಿ ಇರುತ್ತೆ. ಸೊ ಬನ್ನಿ, ಚಿಕನೆಲ್ಲ ಆದಮೇಲೆ ಮತ್ತೆ ಸಿಗೋದು. ಒಂಥರ ಬೋರಿಂಗ್ ಡೇ ಅಂತಲೇ ಅನಿಸುತ್ತೆ. ಬಿಕಾಸ್ ಸಂಡೇ ಮುಂಚೆಲ್ಲ ಸಂಡೇ ಅಂದರೆ ಒಂಥರ ಚೆನ್ನಾಗಿರ್ತಿತ್ತು. ವಾವ್ ಸಂಡೇ ಅಂತ. ನಾವು 3 ಹೊತ್ತು ಮನೇಲೇ ಇರೋದ್ರಿಂದ ಸಂಡೇ ಯಾವುದು, ಮಂಡೇ ಯಾವುದು, ಟ್ಯೂಸ್ಡೇ ಏನೂ ವ್ಯತ್ಯಾಸನೇ ಗೊತ್ತಾಗ್ತಿಲ್ಲ. ಅಂದರೆ ಒಂಥರ ಲಾಸ್ ಆಫ್ ಕನ್ಫ್ಯೂಷನ್ ಸ್ಟೇಟಲ್ಲಿದ್ದೀನಿ. ಸೊ ನೋಡೋಣ. ಯಾರೆಲ್ಲ ಹೌಸ್ ವೈಫ್ಸ್ ಇರ್ತೀರಾ ಅವ್ರಿಗಂತೂ ನನಗೇನು ಅನಿಸಿದ್ಯೋ ನಿಮಗೂ ಒಂದಲ್ಲ ಒಂದಿನ ಅನಿಸಿರುತ್ತೆ. ಏನಪ್ಪ ನಾವು ಏನಿಗಾದರೂ ಮನೇಲಿದ್ದೀವೋ ಕೆಲ್ಸಕ್ಕೆ ಹೋಗ್ಬಿಡ್ಬೇಕು ಅಂತ ಅನಿಸ್ತಿರುತ್ತೆ. ಕೆಲ್ಸಕ್ಕೆ ಹೋಗ್ತಾ ಇರೋರಿಗೆ ಅಯ್ಯೋ ಯಾವಾಗಪ್ಪ ನಾವು ಮನೇಲಿರ್ತೀವಿ ಮಗು ನೋಡಿಕೊಂಡು ಅನಿಸುತ್ತೆ. ಈ ಕನ್ಫ್ಯೂಷನ್ ಮೈಂಡ್ ಅಂತೂ ಯಾವತ್ತೂ ಮುಗಿಯೋದೇ ಇಲ್ಲ. ನಾನು ಕೂಡ ಕೆಲಸ ಮಾಡ್ತಿದ್ದೆ, ಸದ್ಯಕ್ಕೆ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀನಿ. ಆವಾಗ ಕೆಲಸ ಮಾಡ್ತಿರ್ಬೇಕಾದ್ರೆ ಯಾವಾಗ ನಾನು ಕೆಲಸ ಬಿಡಲಿ ಅಂತ ಅನಿಸ್ಬಿಟ್ಟಿತ್ತು. ಇವಾಗ ನಾನು ಯಾವಾಗಪ್ಪ ಕೆಲ್ಸಕ್ಕೆ ಹೋಗಲಿ ಅಂತ ಅನಿಸ್ಬಿಟ್ಟಿದೆ. ಈ ಕನ್ಫ್ಯೂಷನ್ಗೆ ಯಾವತ್ತೂ ಕೊನೆ ಇಲ್ಲ ಅಂತ ಅನಿಸ್ಬಿಡುತ್ತೆ. ಆ್ಯಂಡ್ ಆ ಕನ್ಫ್ಯೂಷನಲ್ಲೇ ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಬಟ್ ಕೆಲಸ ಬಿಟ್ಟಿದ್ದೀನಿ ಅಂತಲ್ಲ, ಅದಕ್ಕೆ ಮುಂಚೆಯಿಂದನೇ ನನಗಿದೊಂದು ಪ್ಯಾಷನ್. ನನಗೆ ಚಿಕ್ಕ ಹುಡುಗಿಯಿಂದನೇ ಒಂಥರ ಬರೀ ವೀಡಿಯೋಸ್ ಮಾಡೋದು, ಫೋಟೋ ತೊಗೊಳ್ಳೋದು ಅದು ತುಂಬ ಹುಚ್ಚಿತ್ತು. ಇವಾಗೇನು ಸಡನ್ನಾಗಿ ನಾನು ಕೆಲಸ ಬಿಟ್ಟೆ ಅಂತ ಯೂಟ್ಯೂಬ್ ಅವ್ರು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿಲ್ಲ. ಅದು ನನ್ನ ಪ್ಯಾಷನ್ ಅಂತ ಹೇಳ್ಬೋದು. ಸೊ ಅದನ್ನು ಇವಾಗ ಸದ್ಯಕ್ಕೆ ಫುಲ್ ಟೈಮ್ ಥರ ಮಾಡ್ತಾಯಿದ್ದೀನಿ. ನೋಡೋಣ. ಇವಾಗ ಆಲ್ರೆಡಿ ಏನು ಮಾಡೋದು ಅಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಅದನ್ನು ಮತ್ತೆ ಇನ್ನೊಂದು ಸಲ ಯಾವಾಗಾದ್ರು ಶೇರ್ ಮಾಡ್ಕೋತೀನಿ. ಇವಾಗ ನೋಡಿ ನಮ್ಮ ಚಿಕನ್ ಕೂಡ ರೆಡಿ ಆಗಿದೆ. ಬನ್ನಿ ಟೇಸ್ಟ್ ಮಾಡಿ ಹೇಳ್ತೀನಿ. ಸ್ವಲ್ಪ ಖಾರ ಕಡಿಮೆ. ನನ್ನ ಕೆಲಸ ಎಲ್ಲ ಮುಗಿಸಿ ಚಿಕನ್ ಕೂಡ ರೆಡಿ ಆದಮೇಲೆ ನಮ್ಮ ಪಾಪು ಇವತ್ತಿದ್ಲು. ನನಗಂತೂ ಸಖತ್ ಖುಷಿ ಆಯಿತು, ಎಲ್ಲ ಕೆಲಸ ಮುಗ್ದಿತ್ತಲ್ಲ ಅಂತ. ಪಾಪು ಅಂತಲ್ಲ, ಎಲ್ಲರ ಮಕ್ಕಳು ಅಷ್ಟಲ್ವ, ಎದ್ದ ತಕ್ಷಣ ಎಲ್ಲರ ಮಕ್ಕಳು ಅಳೋದಿದ್ದೇ ಇರುತ್ತೆ. ನಮ್ಮ ಪಾಪು ಒಂದೊಂದು ಸಲ ತುಂಬ ಚೆನ್ನಾಗಿರ್ತಾಳೆ. ಇವತ್ತಂತೂ ಫುಲ್ ಕ್ರ್ಯಾಂಕಿ ಆಗಿದ್ಲು. ನಾನು ಬೇರೆ ಚಿಕನ್ ರೆಡಿ ಆಯ್ತಲ್ಲ ಯಾವಾಗ ತಿನ್ನೋದು ಅಂತ ವೆಯ್ಟ್ ಮಾಡ್ತಿದ್ದೆ. ಇವಳಂದು ಇವತ್ತು 1/2 hour ಹಂಗೆ ಹೇಳ್ತಾ ಇದ್ಲು. ಸೊ ಹೊರಗಡೆ ಎಲ್ಲ ಕರ್ಕೊಂಡೋಗಿ ಏನೇನೋ ತೋರಿಸಿ ಅವಳ ಮೈಂಡ್ ಡೈವರ್ಟ್ ಮಾಡಿ ನಾನು ವಾಪಸ್ ಬಂದು ಊಟ ಮಾಡೋ ಅಷ್ಟರಲ್ಲಿ ಒಂದು ಅರ್ಧ ಗಂಟೆ ಅಂತೂ ಹಾಗೇ ಹೋಯಿತು. ಇದೇ ನಮ್ಮ ಇವತ್ತಿನ ಡಿಲಿಷಿಯಸ್ ಚಿಕನ್ ರೆಸಿಪಿ. ಚಪಾತಿ ಮಾಡೋಕ್ಕಾಗಿಲ್ಲ, ಸ್ವಲ್ಪ ರೈಸ್ ಇತ್ತು, ಅದನ್ನೇ ಹಾಕ್ಕೊಂಡೆ. ಏನಪ್ಪ ಊಟ ಎಲ್ಲ ಆಯಿತು. ಇವಾಗ ಈವ್ನಿಂಗ್ ಆಗಿದೆ, ಆಲ್ಮೋಸ್ಟ್ 5 o'clock, 5:30. ಸೊ ಬೇಬಿಗೆ ಇವತ್ತು ಮಾರ್ನಿಂಗ್ ಸ್ನಾನ ಮಾಡಿಸಿಲ್ಲ. ಬಿಕಾಸ್ ಇವತ್ತು ಸಂಡೇ ಅಲ್ವಾ. ಇಲ್ಲಾಂದರೆ ಡೈಲಿ ಮಾರ್ನಿಂಗ್ ಸ್ನಾನ ಮಾಡಿ ಕಳಿಸ್ತಿದ್ದೆ. ಸೊ ಇವಾಗ ಬೇಬಿ ಸ್ನಾನ ಮಾಡ್ಕೊತಾ ಇದ್ದಾಳೆ. ಅಂದರೆ ಬಕೆಟಲ್ಲಿ ಹಾಕ್ಬಿಟ್ಟು ಕೂರಿಸಿದ್ದೀನಿ. ಇವಾಗ ಪಾರ್ಕ್ ಕರ್ಕೊಂಡೋಗ್ಬೇಕು, ಮತ್ತು ಸಿಗ್ತೀವಿ ಪಾರ್ಕ್ ಹೋಗ್ಬೇಕು. ಸೊ ನೋಡಿ ಫ್ರೆಂಡ್ಸ್, ನಮ್ಮ ಬೇಬಿ ಹೆಂಗೆ ರೆಡಿಯಾಗಿದೆ. ಬ್ಯಾಗೆಲ್ಲ ಹಾಕ್ಕೊಂಡಿದ್ವಿ, ಕ್ಯೂಟಾಗಿ ರೆಡಿಯಾಗಿದೆ. ಸೊ ಹೊರಗಡೆ ಬ್ಯಾಂಗ್ಳೂರು ವೆದರ್ಗೆ ನಾನು ಯಾವಾಗ ಹೊರಗಡೆ ಕರ್ಕೊಂಡು ಹೋಗಲಿ ಆವಾಗ ಮಳೆ ಬಂದುಬಿಡುತ್ತೆ. ಮನೇಲಿದ್ದಾಗ ಮಳೆ ಬರಲ್ಲ. ಸೊ ಇವತ್ತು ಸ್ವಲ್ಪ ಚೆನ್ನಾಗಿತ್ತು ಅಂತ ಹೇಳಿ ಪಾರ್ಕ್ ಹೋಗೋಣ ಅಂತ ಹೊರಟ್ವಿ. ಬನ್ನಿ ನಾವು ಪಾರ್ಕಲ್ಲಿ ಹೋಗಿ ಏನೇನೆಲ್ಲ ಮಾಡಿದ್ವಿ ಅಂತ ನೋಡ್ಕೊಬರೋಣ. ನಾನು ಬೇಬಿ ಇವಾಗ ಪಾರ್ಕ್ ಹೋಗ್ತಿದ್ದೀವಿ ಗೈಸ್. ಪಾರ್ಕ್ ಹೋಗ್ಬಿಟ್ಟು ಮತ್ತೆ ಸಿಗ್ತೀವಿ. ಬಾಯ್ ಬಾಯ್. ಬಾಯ್. ಆಗಿಬಿಡ್ತು ನೋಡಿ. ನಾವು ರೀಚ್ ಆಗೋಷ್ಟರಲ್ಲಿ 5:30 ಅನಿಸುತ್ತೆ. ಹೋಗಿದ್ದು ಲೇಟೇ ಆಗಿಬಿಡ್ತು. ಪಾಪ ಡೈಲಿ ಒಳಗೆ ಹೋಗಬೇಕು ಅಂತ ಇಷ್ಟ. ನಮ್ಮ ಮನೆಯಿಂದ ಒಂದು 10 minutes ಆಗುತ್ತೆ. ಬಟ್ ಇವಳ್ದೇನು ಪ್ರಾಬ್ಲಮ್ ಅಂದರೆ ನಡ್ಕೊಂಡು ಬರೋಲ್ಲ. ಚಿಕ್ಕ ವಯಸ್ಸಿಂದ ಎತ್ಕೊಂಡು ಅಭ್ಯಾಸ ಮಾಡಿ ಇವಾಗಲೂ ಕೂಡ ಎತ್ಕೊ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ನಾನು ಪಾರ್ಕಿಗೆ ಕರ್ಕೊಂಬರಲ್ಲ ಅವಳನ್ನ. ಬನ್ನಿ, ಇವಾಗ ಪಾರ್ಕಿಂದ ಬಂದಿದ್ದೀವಿ. ನೆಕ್ಸ್ಟು ಏನು ಮಾಡೋದು ಗೊತ್ತಿಲ್ಲ. ಆಲ್ರೆಡಿ ಅಡುಗೆ ಎಲ್ಲ ರೆಡಿ ಇದೆ.
ನನಗೆ ಯಾಕೋ ಇವಾಗ ಸ್ವೀಟ್ ತಿನ್ನಬೇಕು ಅನಿಸುತ್ತೆ. ನಾನ್ ವೆಜ್ ತಿಂದಾಗೆಲ್ಲ ಸ್ವೀಟ್ ತಿನ್ನಬೇಕು ಅನಿಸುತ್ತೆ. ಪಪ್ಪಾಯ ಇದೆ, ಬಾಳೆಹಣ್ಣಿದೆ, ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ರೆಸಿಪಿ ಆದರೆ ಶೇರ್ ಮಾಡ್ತೀನಿ. ಇವತ್ತಿನ ನೈಟ್ ಡಿನ್ನರ್ ಓನ್ಲಿ ದಿಸ್ ಫ್ರೂಟ್, ಆಮೇಲೆ ಕೋಲ್ಡ್ ಕಾಫಿ. ಬಿಕಾಸ್ ಚಿಕನ್ ತಿಂದಿದ್ದು ಲೇಟ್ ಆಯಿತು, ಅದಕ್ಕೋಸ್ಕರ ಇವತ್ತು ಫ್ರೂಟ್ಸ್ ಬೌಲ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಮಾರ್ನಿಂಗ್ ಮತ್ತು ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಬಿಕಾಸ್ ಬೇಗನೆ ಇದು ಎಲ್ಲ ಪ್ರಿಪೇರ್ ಮಾಡಿ ಇವಾಗ ಮೇಕ್ ಓವರ್ ಶೂಟ್ ಇತ್ತು ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೊರಡ್ತಾ ಇದ್ದೀನಿ. ಸೊ ಇವಾಗ ಬಂದ ಕ್ಲಾಸ್ಗೆ ಆಲ್ಮೋಸ್ಟು ಎಲ್ಲ ಮಾಡಲ್ಸ್ ಬಂದಿರಲಿಲ್ಲ. ಆ್ಯಕ್ಚುಲಿ 8:30ಗೆ ಹೇಳಿದ್ರು, ನಾನಿಲ್ಲ, ಪಾಪು ಅದು ಸ್ಕೂಲ್ಗೂ ಕೂಡ ಕಳಿಸ್ಬೇಕಿತ್ತಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ 9 o'clock ಬಂದೆ. ನನಗೊಂಥರ ಮುಜುಗರ ಎಲ್ಲ ಇತ್ತು. ಆ್ಯಂಡ್ ಇವ್ರು ನನಗೆ ಗೊತ್ತಿರೋದ್ರಿಂದ ಅಷ್ಟೊಂದೇನು ಅನಿಸಿಲ್ಲ. ಬಟ್ ಆದರೂ ಸ್ಟಾರ್ಟಿಂಗ್ ಹೋದಾಗ ಅಲ್ಲಿ ಬೇರೆ ಅವರೆಲ್ಲರೂ ಪ್ರೊಫೆಷ್ನಲ್ ಮಾಡೆಲ್ಸ್ ಅಂತೆ. ನಾನು ಮತ್ತು ಇನ್ನೊಬ್ಬರು ಅವರು ಕೂಡ ಇನ್ಸ್ಟಾಗ್ರಾಮಲ್ಲಿದ್ದಾರೆ, ಸೌಮ್ಯ ರಾಜ್ ಅಂತ. ನಾವಿಬ್ಬರು ಬಿಟ್ಟರೆ ಇನ್ನೆಲ್ಲರೂ ಪ್ರೊಫೆಷ್ನಲ್ ಈ ಥರ ಮಾಡೆಲ್ಸ್ ಬಂದಿದ್ದು. ನನಗೊಂಥರ ಅನಿಸ್ತಾಯಿತ್ತು, ಏನಪ್ಪ ಹೆಂಗೆ ಬರುತ್ತೋ ಏನೋ ಮೇಕಪ್ ಅಂತ. ಸೊ ಇವಾಗ ಸ್ವಲ್ಪ ಹೇರ್ ಸ್ಟೈಲೆಲ್ಲ ಮಾಡಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋಣ ಅಂತ ಅವರೇ ಕರ್ಕೊಂಡೋದ್ರು. ಅಲ್ಲೇ ಪ್ರೊವೈಡ್ ಮಾಡ್ತಾರಂತೆ ಅವ್ರ ಅಕಾಡೆಮಿಲೇ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಎಲ್ಲ ಬಂದಿರೋರ್ಗೂ ಕೂಡ. ಸೊ ಎಲ್ಲರೂ ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ವಾಪಸ್ ಬಂದ್ವಿ. ಆ್ಯಂಡ್ ಅವ್ರಿಗೂ ಕೂಡ ಮೇ ಬಿ ಅನಿಸಿರುತ್ತೆ, ಅಯ್ಯೋ ನಾನು ಮಾಡೆಲ್ಸ್ನೇ ಕರೆಸ್ಬೇಕಿತ್ತು. ಆಲ್ಮೋಸ್ಟ್ ಎಲ್ಲರೂ ಕೂಡ ಅವರೇ ಬಂದಿದ್ದಲ್ವ. ಆ್ಯಂಡ್ ನಾನು ಸ್ವಲ್ಪ ದಪ್ಪನೇ ಇದ್ದೆ, ನನಗೂ ಅಷ್ಟು ಗೊತ್ತಾಗಲಿಲ್ಲ ಅವ್ರ ಪಾಪ ಏನು ಅಂದ್ಕೊಂಡ್ರು ಏನೋ. ಬಟ್ ಮೇಕಪ್ ಮಾತ್ರ ಸಕ್ಕತ್ತಾಗಿ ಬಂದಿತ್ತು. ಬಟ್ ಆ ಮಾಡೆಲ್ಸ್ಗೆಲ್ಲ ಕಂಪೇರ್ ಮಾಡಿದರೆ ನಾನು ಸ್ವಲ್ಪ ದಪ್ಪ ಇದ್ದೆ. ನನಗೆ ಇವಾಗ ನೋಡಿದಾಗ ಆ ಥರ ಅನಿಸ್ತಿದೆ. ಇನ್ಸ್ಟಾಗ್ರಾಮಲ್ಲೂ ಕೂಡ ಒಂದು ರೀಲೆಲ್ಲ ಮಾಡಿದ್ದೆ, ಆವಾಗ ಏನಪ್ಪ ಇಷ್ಟು ದಪ್ಪ ಆಗ್ಬಿಟ್ಟಿದ್ದೀನಿ. ನಾನು ಎಷ್ಟೇ ಡಯಟ್ ಮಾಡ್ಕೋಬೇಕು ಅಂದರೆ ಆಗ್ತಾನೇ ಇಲ್ಲ, ಏನು ಅಂತ ಗೊತ್ತಿಲ್ಲ. ಹೇರ್ ಸ್ಟೈಲ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆ್ಯಕ್ಚುಲಿ ಇವರು 3 years ಅನಿಸುತ್ತೆ, ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಆಲ್ಮೋಸ್ಟ್ 3 years ಕಂಪ್ಲೀಟ್ ಆಗಿದೆ ಈ ಇಂಡಸ್ಟ್ರಿಗೆ ಬಂದು. ಇವರು ಇನ್ನೂ ಅಪ್ಗ್ರೇಡ್ ಆಗ್ತಾ ಇರೋದು. ಸ್ಟಾರ್ಟಿಂಗ್ ಇದಕ್ಕಿಂತ ಇವಾಗಂತೂ ಸಕ್ಕದಾಗೆ ಕಲ್ತ್ಕೊಂಡಿದ್ದಾರೆ, ಎಸ್ಪೆಷಲಿ ಈ ಅಕಾಡೆಮಿಗೆ ಹೋದ್ಮೇಲೆ ಅಂತ ನನಗನ್ನಿಸ್ತು. ನೋಡಿ ಫೈನಲ್ ಲುಕ್ ಈ ಥರ ಬಂತು. ನಾನು ಸ್ಟಾರ್ಟಿಂಗ್ ಅಂದ್ಕೊಂಡಿದ್ದೆ ಹೆಂಗೆ ಬರುತ್ತೋ ಏನೋ ಮಾಡೆಲ್ಸ್ ಬಂದೆ ಅಂತ. ಪರವಾಗಿಲ್ಲ, ಮ್ಯಾಚ್ ಮಾಡ್ತಿದ್ದೀನಿ ಅಂತ ಅನಿಸುತ್ತೆ. ನಿಮಗೆಲ್ಲ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಟ್ ನನಗೊಂದು ಗಿಲ್ಟ್ ಏನಪ್ಪ ಅಂದರೆ ಸ್ವಲ್ಪ ದಪ್ಪ ಇದ್ದೀನಲ್ಲ ಅಂತ ಅನಿಸ್ತಾ ಇದ್ದು. ನಿಮ್ಗೇನು ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇವರೇ ಸೌಮ್ಯ ರಾಜ್ ಅಂತ ಹೇಳಿದ್ನಲ್ಲ, ಇವರು ನಾವಿಬ್ಬರೇ ಇನ್ಸ್ಟಾಗ್ರಾಮಿಂದ ಇದ್ದಿದ್ದು. ಬೇರೆಯವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಆಲ್ಮೋಸ್ಟ್ ಅವರೆಲ್ಲರೂ ಪ್ರೊಫೆಷ್ನಲ್ ಮಾಡೆಲ್ಸ್ ಅಂತ ಹೇಳ್ತಾ ಇದ್ದರು. ನನಗಂತೂ ಈ ಲುಕ್ ಸಖತ್ ಇಷ್ಟ ಆಯಿತು. ಎಷ್ಟು ವೀಡಿಯೋಸ್ ಫೋಟೋಸ್ ಮಾಡ್ಕೊಂಡಿದ್ದೀನಿ ಅಂದರೆ, ಆಮೇಲೆ ಬಂದು ನೋಡ್ಕೊತಾ ಇದ್ದೀನಿ, ಎಲ್ಲಿ ನೋಡಿದ್ರು ಬರೀ ವೀಡಿಯೋ ಫೋಟೋ ಇದ್ರದ್ದೇ ಆಗಿಬಿಟ್ಟಿತ್ತು. ಆ್ಯಂಡ್ ನಮ್ಮ ಮೇಕಪ್ ಸ್ಟಾರ್ಟ್ ಆಗಿದ್ದು ಆಲ್ಮೋಸ್ಟ್ 9 o'clockಗೆ, ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 2 o'clock ಅನಿಸುತ್ತೆ. ಬಟ್ ಊಟ ಎಲ್ಲ ಮಾಡಿ ಬ್ರೇಕ್ಫಾಸ್ಟ್ ಮಾಡಿದ್ವಲ್ಲ ಮಧ್ಯ. ಬಟ್ ಎಲ್ಲ ಮೇಕಪ್ ಆರ್ಟಿಸ್ಟ್ಗೂ ಆ್ಯಡ್ಸ್ ಆಫ್ ಅಂತ ಹೇಳಬೇಕು. ಪಾಪ ಅಷ್ಟು ನಿಂತ್ಕೊಂಡು ಪೇಷನ್ಸಾಗಿ ತುಂಬ ಚೆನ್ನಾಗಿ ಔಟ್ಲುಕ್ ಕೊಡ್ತಾರೆ. ಅವ್ರಿಗೆ ನಿಜ ತುಂಬ ಶ್ರಮ ಪಡ್ತಾರೆ. ಮೇಕಪ್ ಎಲ್ಲ ಆದಮೇಲೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಳ್ತಾರೆ, ಫೋಟೋಶೂಟ್ ಆಗುತ್ತೆ, ಅದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ಸೊ ಫೈನಲಾಗಿ ಇವ್ರದ್ದು ಔಟ್ಪುಟ್ ಯಾವ ಥರ ಇತ್ತು ಅಕಾಡೆಮಿ ಬಗ್ಗೆ ಆ್ಯಂಡ್ ಅವರ ಮಾಡೆಲ್ಸ್ನ ಕರ್ಕೊಂಡೋಗಿ ಈ ಥರ ಮಾತಾಡಬೇಕು. ಸೊ ಇವಾಗ ಮೇಡಮ್ ಏನಂತಾರೆ, ಮೇಕಪ್ ಆರ್ಟಿಸ್ಟ್ ರೆಡಿ ಆಗ್ತಾ ಇದ್ದಾರೆ ಇವಾಗ. ಹಾಂ, ರೆಡಿ ಆಗ್ಬಿಟ್ಟು ವಾವ್, ನನಗಂತೂ ಸಖತ್ ಇಷ್ಟ ಆಯ್ತು ಇದು ಮೇಕಪ್. ರೆಡಿ ಆಗ್ಬಿಟ್ಟು ಬನ್ನಿ. ಬ್ಲ್ಯಾಕ್ ಕಲರ್ ಇವತ್ತು. ನಿಮ್ಮ ಹೆಸರು? ವಿದ್ಯಾ ಮೇಕಪ್ ಆರ್ಟಿಸ್ಟ್, ಸಂಧ್ಯಾ ಮೇಕಪ್ ಆರ್ಟಿಸ್ಟ್ ಅವರು ರೆಡಿ ಆಗ್ತಾ ಇದ್ದಾರೆ.
ಏನು ಕಾಣಿಸ್ತಾ ಇಲ್ಲ. ಇವಾಗ ಆಲ್ಮೋಸ್ಟ್ ಒಂದು 5:30 ಅನ್ಸುತ್ತೆ. ಎಲ್ಲರೂ ಪ್ಯಾಕಪ್ ಮಾಡ್ಕೊತಾ ಇದ್ದಾರೆ. ಪಾಪ ಇವರೆಲ್ಲ ಆಲ್ಮೋಸ್ಟ್ 40 ಡೇಸಿಂದ ಎಲ್ಲ ಒಟ್ಟಿಗೆ ಇರ್ತಾರಲ್ಲ. ನಾವಿವಾಗ ಕಾಲೇಜಿಂದ ಸ್ಕೂಲ್ನ ಲಾಸ್ಟ್ ಡೇ ಯಾವ ಥರ ಹೋಗ್ತಾ ಇರ್ತೀವೋ ಆ ಥರ ಎಲ್ಲರೂ ಪಾಪ ಬೇಜಾರು ಮಾಡ್ಕೊತಾ ಇದ್ರು. ಇವಾಗ ಅವ್ರ ಸರ್ ಕೂಡ ಸರ್ಟಿಫಿಕೇಟ್ನ ಎಲ್ರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಇವತ್ತು ಅವರ ಕಾಸ್ಟ್ಯೂಮ್ ಬಂದು ಬ್ಲ್ಯಾಕ್ ಕಲರ್ ಹಾಕಿದ್ರು ಎಲ್ಲರೂ. ಅವ್ರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರಲ್ಲ ಸರ್ಟಿಫಿಕೇಟ್. ನಾನು ಇವರೇ ಸೌಮ್ಯರಾಜ್ ಅಂತ ಇವರೊಬ್ಬರೇ ಪಾಪ ನನಗೆ ಮಾತಾಡಿಸಿದ್ದು. ಲಾಸ್ಟಲ್ಲಿ ಒಂದು ಇಬ್ಬರು ಮಾತಾಡಿಸ್ದೆ, ಅಂದರೆ ರೀಲ್ಸ್ ಮಾಡಬೇಕಾದ್ರೆ. ಅವ್ರು ಬಿಟ್ಟರೆ ಇವ್ರ ಜೊತೆ ಪಾಪ ಸ್ವಲ್ಪ ಜಾಸ್ತಿನೇ ಮಾತಾಡ್ತಾ ಇದ್ದೆ. ಸ್ವಲ್ಪ ಕಂಫರ್ಟಬಲ್ ಝೋನ್ ಅಂತ ಅನ್ನಿಸ್ತಾ ಇದ್ರು. ಸೌಮ್ಯ ಇನ್ಸ್ಟಾಗ್ರಾಮ್ ಮಾಡೋದಿಲ್ಲ, ಫಾಲೋ ಮಾಡಿ. ಯೂಟ್ಯೂಬ್ ಇನ್ನೂ ಸ್ಟಾರ್ಟ್ ಮಾಡಿಲ್ವಂತೆ, ಮಾಡಿದ್ಮೇಲೆ ಹೇಳ್ತಾರೆ. ಎಲ್ಲ ಮುಗೀತು. ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ರೀಲ್ಸ್, ಫೋಟೋಶೂಟ್. ಪಾಪ ಫೈನಲಾಗಿ ಎಲ್ಲರೂ ಅಳ್ತೆ ಬಿಟ್ಟರು. ಸೊ ನಾನು ಕೂಡ ಇವಾಗ ಹೊರಟೆ, ಅವರು ಎಲ್ಲರೂ ಹೊರಟರು. ಬನ್ನಿ ಕಂಟೆಂಟ್ ಸಿಕ್ ನನಗೆ. ನೀವು ಅಳ್ತಾ ಇದ್ದೀರಿ, ಇವ್ರು ಅಳ್ತಾ ಇಲ್ಲ. ಇವ್ರ ಹೆಸರೇನು? ಮೇಕಪ್ ಆರ್ಟಿಸ್ಟ್ ವಿದ್ಯಾ ಅವರೇ. ನೀವು ಅಳ್ತಾನೆ ಇಲ್ಲ. ಸ್ಟ್ರಾಂಗ್ ಲೇಡಿ ನಮಗೂ. ಇದಂತೂ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅನ್ಬೋದು. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾನೆ ಇದ್ದೀನಿ. ಯಾರೂ ಮಾಡ್ತಾಯಿಲ್ಲ. ಸೊ ಆದರೂ ಪರವಾಗಿಲ್ಲ, ನಾನು ವೀಡಿಯೋಸ್ ಮಾಡ್ತಾನೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.